ಈಗ ನಾವು ತೋರಿಸ್ತಾ ಇರೋದು ಡ್ರಿಪ್ ಕಿಟ್ ವಿಧಾನ. ಈ ಡ್ರಿಪ್ ಕಿಟ್ ಮುಖಾಂತರ ನಾವು ಕೈತೋಟಗಳಲ್ಲಿ ಯಾವ ತರ ಹನಿ ನೀರಾವರಿಯನ್ನ ಮಾಡ್ಕೋಬೇಕನ್ನೋದು ಈ ಮಾದೇಗೌಡನ ದೊಡ್ಡಿಯಲ್ಲಿ ಮಾದಯ್ಯನ ರೈತರು ಮಾಡಿದ್ದಾರೆ. ಈಗ ಅವ್ರಿಗೆ ಯಾವ ತರ ಮಾಡಿದ್ರು ಅಂತ ನಾವು ಈಗ ನೋಡೋಣ. ಮಾದಯ್ಯವರೇ, ಈ ತಂತ್ರಜ್ಞಾನವನ್ನ ನೀವು ಯಾರಿಂದ ಕಲ್ತ್ರಿ ಅಥವಾ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಈಗ ಹೇಳ್ತೇವೆ. ನಾವಿದು ಕಲ್ತದ್ದು ಸಂಘದ ಮುಖಾಂತರ. ಇದು ಅನಿಲ ಪ್ರಕಾರ ಮಾಡಬೇಕು ಅಂತ ತೋರಿದ್ರು. ಇದು ಈಗ ಗಿಡ ಹಾಕಿರೋದು ಬೆಂಡೆ ಹಾಕಿದೆ, ಇದು ಅಲಸಂದೆ ಹಾಕಿದೆ, ಕಾರಮಣಿ ಹಾಕಿದೆ. ಮತ್ತೆ ಎಷ್ಟು ಏರಿಯಾದಲ್ಲಿ ಮಾಡಿದಿರಿ ಈ ಒಂದು ಕೈತೋಟವನ್ನು? ಒಂದು 3 ಭಾಗ ಮಾಡಿದೆ. ಇದು 15 ಅಡಿ ಉದ್ದ, 5 ಅಡಿ ಅಗಲ. 15 ಅಡಿ ಉದ್ದ, 5 ಅಡಿ ಅಗಲ. 20 ಅಡಿ ಉದ್ದ, 15 ಅಡಿ ಅಗಲ. ಮತ್ತೆ ಯಾವ್ಯಾವ ಬೆಳೆ ಹಾಕಿದಿರಿ? ಇಲ್ಲಿ ಕಾರಮಣಿ, ಬೆಂಡೆ, ಅಲಸಂದೆ, ಈ 3 ಐಟಮ್ ಹಾಕಿದೀವಿ. 3 ಐಟಮ್ ಹಾಕಿದೀವಿ. ನೀರು ಯಾವ ತರ ಹಾಕ್ತೀರಾ ಅದ್ರ ಬಗ್ಗೆ ಹೇಳ್ತೀರಾ? ಇದು ಒಂದ್ ದಿವಸಕ್ಕೆ ಡ್ರಿಪ್ಗೆ 2 ಬಿಂದಿಗೆ ಹಾಕ್ತಿವಿ. 2 ಬಿಂದಿಗೆ ಹಾಕ್ತಿವಿ. ಯಾವ ತರ ಅದು ಬಿಡ್ತೀರಾ ನೀರು? ಇಲ್ಲಿ ಡ್ರಿಪ್ ಮಾಡ್ತೀವಿ. ಹೀಗೆ ಡ್ರಿಪ್ ಮಾಡಿ ಮತ್ತೆ ಹೀಗೆ ಎಳೆದಿ ಇಲ್ಲಿ ಲಾಕ್ ಓಪನ್ ಮಾಡ್ತೀವಿ. ಲಾಕ್ ಓಪನ್ ಮಾಡ್ತೀರಾ? ಲಾಕ್ ಓಪನ್ ಮಾಡಿದ ತಕ್ಷಣ ನೀರು ಬರುತ್ತಾ? ಹಾ, ಬರುತ್ತೆ. ಅನಿಲ ಬರುತ್ತೆ. ಅದು ಒಂದ್ ದಿವಸಕ್ಕೆ 2 ಕೊಡ ಹಾಕಿದ್ರೆ ಸಾಕ? ಹಾ, ಸಾಕು ಸಾಕು. ಒಂದ್ ದಿವಸಕ್ಕೆ 2 ಕೊಡ ಹಾಕ್ತಿವಿ. ಮತ್ತೆ ಇದ್ರದ್ದು ಉಪಯೋಗ ನಿಮ್ಗೆ ಬೇರೆ ವಿಧಾನಕ್ಕೆ ಹೋಲಿಸಿದ್ರೆ ಯಾವ ತರ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಇದು ಅನಿಲ ಇರೋ ನಮ್ಗೆ ಉಪಯೋಗ. ನಾವು ಈ ತರ ಮಾಡ್ತಾ ಇದ್ರೆ ಉಪಯೋಗ ಈ ತರ ಮಾಡಿದ್ರೆ ನಮ್ಗೆ ಉಪಯೋಗ ಆಗುತ್ತೆ. ಇಲ್ದೇ ಅರ್ಬಿಲ್ ಉಯ್ಬೇಕಾದ್ರೆ ಜಾಸ್ತಿ ನೀರ್ ಬೇಕಾಗುತ್ತೆ. ಇದಾದ್ರೆ 2 ಕೊಳ ಹಾಕಿದ್ರೆ ಸಾಕಾಗುತ್ತೆ. ಮತ್ತೇನಿದೆ ಸುತ್ತ ಸಾರಿ ಕಟ್ಟಿದಿರಲ್ಲಿ ಇದು ಏನಂತ ಇದ್ರ ಬಗ್ಗೆ ಹೇಳ್ತೀರಾ? ಯಾಕೆ ಕಟ್ಟಿದಿರ ಅಂತ? ಇದು ಕೋಳಿಗಳಿದ್ದಾವೆ, ಅವು ಪಕ್ಕ ಬಂದ್ರೆ ಎಲ್ಲ ಕೆದರ್ ಬಿಡ್ತವೆ. ಇದಾದ್ರೆ ಸುತ್ತ ಕೋಳಿ ಬರೋದಿಲ್ಲ. ಸುತ್ತ ಕಟ್ಟಿರೋದ್ರಿಂದ ಇದಕ್ಕೆ ಗಿಡಕ್ಕೆ ಏನು ಇದಿಲ್ಲ. ಗಿಡ ಯಾವುದೇ ತರ ನಾಶ ಆಗೋದಿಲ್ಲ. ಹುಳಾಪಟೇನು ಒಳಗಡೆ ಬರಕ್ ಆಗೋದಿಲ್ಲ, ಕೋಳಿಗಳು ಬರಕ್ ಆಗೋದಿಲ್ಲ. ಚೆನ್ನಾಗಿ ಇದು ಬರುತ್ತೆ. ಮತ್ತೆ ಇದನ್ನ ಹಾಕಿದಿರಲ್ಲ ನೀವು ಟೇಪ್ಗಳನ್ನ, ಅದು ಹಾಕ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಹೇಳಿ. ಮೊದ್ಲಿಂದ ನೀವು ಏನು ಮಣ್ಣು ತಯಾರು ಮಾಡಿದೀರಾ, ಆಮೇಲೆ ನೋಡಿ ಅದನ್ನೆಲ್ಲ ಹಾಕೊಂಡ್ ಬಂದಿದ್ದೀರಾ, ಗೂಟ ಹಾಕಿದೀರಾ, ಆಮೇಲೆ ಇದು ಟ್ರಿಪ್ ಕಟ್ಟಿರೋದು. ಮೊದ್ಲಿಂದ ಸ್ವಲ್ಪ ಹೇಳಿ ನೋಡೋಣ. ಫಸ್ಟ್ ದಿಂಡು ಹಾಕೋದು, ದಿಂಡು ಕಟ್ಟಿ ಪೈಪ್ ಸೈಡ್ ಎಳ್ದದು, ಅದು ಅಗತೆ ಮಾಡಿ ಅದು ಪುಷ್ವಿಯಾಗಿ ಅಗತೆ ಮಾಡಿರೋದು. ಬೀಜ ಉಂತಿದೀವಿ. ಬೀಜ ಉಂತಿರ್ತೆ ನೀರು ಕೊಟ್ಟಿದೀವಿ. ಅದ ಇಲ್ಲಿ ಏನೇನು ಎಚ್ಚರಿಕೆ ಕ್ರಮ ತಗೋಬೇಕು ಅಂತ ಒಂದ್ ಸ್ವಲ್ಪ ಹೇಳಿ ನೋಡಿ. ಎಲ್ಲ ಗೂಟ ಎಲ್ಲ ಹಾಕಿದೀರಾ ಲೇಔಟ್ ಮಾಡ್ಲಿಕ್ಕೆ, ಅದನ್ನ ಸ್ವಲ್ಪ ಹೇಳಿ ಅಂತ. ಇದನ್ನ ಹೆಂಗ್ ಮಾಡಿದಿರಿ ಅಂತ ಡ್ರಿಪ್ ಅನ್ನ ಫಸ್ಟಿಗೆ ನೀವು ಡ್ರಿಪ್ ಇಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳಿ. ಈಗ ಫಸ್ಟ್ ಇದು ಅರ್ಶನ ಮಾಡೋದು, ಸರಿ, ಭೂಮಿ ಅರ್ಶನ ಮಾಡೋದು, ಸುತ್ತ ಗೂಟ ನೆಟ್ಟದು, ಸುತ್ತ ಕೋಳಿ ಬರ್ದಂಗೆ ಬಟ್ಟೆ ಕಟ್ಟಿರೋದು. ಬಿಡಿ, ನಮ್ಗೆ ಏನೇನ್ ಮಾಡಿದಿರಿ ಅಂತ ಹೇಳಿ. ಇದು ಏನೋ ಇದನ್ನ ಮಾಡ್ಕೊಂಡ್ಮೇಲೆ ಏನ್ ಮಾಡಿದಿರಿ ಅಂತ ಹೇಳಿ. ದಿಂಡು ಯಾರು ಹಾಕಿದೀವಿ, ದಿಂಡು ಯಾರು ಹಾಕಿ ದಿಂಡಿನ ಮೇಲೆ ಬೀಜ ಇಟ್ಟಿದೀವಿ. ನಾವು ಡ್ರಿಪ್ ಇನ್ ಕೇಳ್ತಾ ಇದೀವಿ. ಬೀಜ ಅದೆಲ್ಲ ಸರಿ ಆಯ್ತು. ಆ ಡ್ರಿಪ್ ಹಾಕ್ಲಿಕ್ಕೆ ಆ ಟೇಪ್ಗಳನ್ನ ಏನೇನ್ ಮಾಡಿದಿರಿ ಅಂತ ಹೇಳಿ ಸ್ವಲ್ಪ ಅಂತ. ಇದು 5 ಅಡಿ ಅಂತರಕ್ಕೆ ಇದು 2 ಗೂಟ ನೆಟ್ಟಿದೀವಿ. ಅಲ್ಲ, ಅದು ಆಮೇಲೆ ಬರೋಣ. ಈಗ ನೋಡಿ ಇಲ್ಲಿ ಹಾಕಿದಿರಲ್ಲ, ಕೆಳಗಡೆ ನೋಡಿ ನೀವು ಡ್ರಿಪ್ ಹಾಕಿದಿರಲ್ಲ. ಹೌದೌದು. ಅದಕ್ಕೇನೋ ಒಂದು ವಿಧಾನ ಮಾಡಿ ಅದು ಎಲ್ಲ ಸೆಂಟರ್ಗೆ ಟೇಪ್ ಕೊಟ್ಟಿ, ಸೆಂಟರ್ಗೆ ಬೆಂಟ್ ಕೊಟ್ಟಿ, ಯಾವ್ಯಾವ ಭಾಗಕ್ಕೆ ನೀರು ಹೋಗ್ಬೇಕು, ಯಾವ ಗಿಡದಲ್ಲಿ ನೀರು ಹೋಗ್ಬೇಕು, ಸಣ್ಣ ಸಣ್ಣಗೆ ಅಂತರಾಗೆ ಒಂದೊಂದೇ ಹನಿ ಅನ್ನುವಂಗೆ, ಒಂದೊಂದೇ ಗಿಡಕ್ಕೆ ಒಂದೊಂದೇ ಹನಿ ಬೀಳುವಂಗೆ ಇದ್ರೆಲ್ಲ ಪೈಪಲ್ಲಿ ಕಲೆಕ್ಷನ್ ಕೊಟ್ಟಿದೀವಿ. ಅದಕ್ಕೆ ತಕ್ಕನಂಗೆ ಹಾಕೊಂಡಿದ್ದೀರಾ. ಊಟ ಹಾಕಿದಿರಲ್ಲ 3 ಯಾತಕ್ಕೆ ಅಲ್ಲಿ?
ಅಲ್ಲಿ ಅದು ಈ ಬೆಂಡ್ ಬರೋಕೆ ಯಾಕೆಂದ್ರೆ ಸೀದಾ ಬರ್ತದಲ್ಲ, ಬೆಂಡ್ ಬಂದ್ರೆ ಕ್ಲೀನಾಗಿ ಬರ್ತದೆ, ನೀರು ಸಲೀಸಾಗಿ ಬರಕ್ಕೆ. ಈ ಕಡೆನೂ ಬರಬೇಕು, ಈ ಕಡೆನೂ ಬರಬೇಕು, ಈ ಕಡೆನೂ ಬರಬೇಕು. ಒಟ್ಟು ಎಷ್ಟು ಸಾಲಿದೆ ಇಲ್ಲಿ ನಿಮ್ಮ ಈ ಟ್ರಿಪ್ ಅಲ್ಲಿ? ಎಷ್ಟು ಸಾಲು ಬರುತ್ತೆ ಈಗ? ಇದು 4 ಸಾಲು ಬರುತ್ತೆ. 4 ಸಾಲು ಬರುತ್ತೆ. ಈ 4 ಸಾಲು ನೀವು ಮಾಡ್ಕೋಬೇಕಾಗತ್ತೆ ಹಂಗಾದ್ರೆ? ಹೌದು ಹೌದು. ಆಮೇಲೆ ಆ ಚೀಲನ ಹಾಕ್ಲಿಕ್ಕೆ ಗೂಟ ಹಾಕಿದ್ದೀರಿ, ಗೂಟ ಹಾಕಿ ಅದಕ್ಕೆ ನೆರಳೆಲ್ಲ ಮಾಡಿದ್ದನ್ನು ಒಂದ್ ಸ್ವಲ್ಪ ಹಾಗೇನೆ ತಿಳಿಸ್ಬೋದಾ? ಹಾ ಹೌದು. ಇದು 2 ಮರ ನೆಟ್ಟಿದೀವಿ, 2 ಮರ ನೆಟ್ಟಿದೀವಿ. ಮರಕ್ಕೆ ಅಡ್ಡ ಒಂದು ದೊಣ್ಣೆ ಕಟ್ಟಿದೀವಿ. ದೊಣ್ಣೆ ಮೇಲೆ ಈ ಚೀಲ ಅಡಿಗೆ ಇದಾಗುತ್ತದೆ ಅಂತ ಈ ಚೀಲ ಮರದ ಮೇಲೆ ಇಟ್ಟು, ಇದಕ್ಕೆ ಬಿಸಿಲು ಹೊಡಿತದೆ ಅಂದ್ಬಿಟ್ಟು ಇದು ಮೇಲೆ ಗರಿ ಕಟ್ಟಿದೀವಿ. ಅದಕ್ಕೆ ಎಷ್ಟು ಲೀಟರ್ ನೀರು ಹಾಕ್ತೀರಾ? ಇದಕ್ಕೆ 40 ಲೀಟರ್ ನೀರು ಹಾಕ್ತೀವಿ. ಅದನ್ನ ಇನ್ನೊಂದ್ಸತಿ ತೋರಿಸಿ ನೀವು ಅದನ್ನ. ಇದು ನೀರು ಕೆಳಗಡೆ ಬೀಳೋ ಹಾಗೆ ಮಾಡಿದ್ರಲ್ಲ, ಅದನ್ನ ತೋರಿಸಿ. ಮೊದ್ಲು ಹೆಂಗಿರ್ಬೇಕು ಆ ಲಾಕ್ನು ತೋರಿಸಿ. ಮತ್ತೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು? ಇದು ಹೀಗೆ ಲಾಕ್ ಮಾಡ್ಬಿಡ್ತೀವಿ, ಆಫ್ ಮಾಡ್ತೀವಿ. ಇದು ಆಫ್ ಮಾಡ್ಬಿಡ್ತೀವಿ. ಆಫ್ ಮಾಡ್ಬಿಟ್ಟು ತಿರ್ಗಿ ಮತ್ತೆ ಓಪನ್ ಮಾಡ್ಬೇಕಾರೆ ನೀರು ಅಡಿಗಡೆ ಬರಕ್ಕೆ. ಸರಿ. ಆಮೇಲೆ ಇದು ಲಾಕ್ ಮಾಡಿದ್ರೆ ನೀರು ಇಲ್ಲಿ ತೊಟಿಕ್ತಾ ಇರ್ತದಲ್ಲ, ಯಂತ್ರದಲ್ಲಿ ತೋಟಿಕ್ತಾ ಇರ್ತದಲ್ಲ, ಒಂದೊಂದೇ ಯಂತ್ರದಲ್ಲಿ ಬೀಳ್ತಾ ಇರ್ತದಲ್ಲ. ನಾವು ಆಫ್ ಮಾಡಿದ್ರೆ ನಿಂತೋಯ್ತದೆ, ಸ್ಟಾರ್ಟ್ ಮಾಡಿದ್ರೆ ಓಪನ್ ಆಯ್ತದೆ. ದಿವಸಕ್ಕೆ ಎಷ್ಟು ಸತಿ ನೀರು ಹಾಕ್ತೀರಾ ಇದರಲ್ಲಿ? ಬೆಳಗ್ಗೆ 2 ಕೊಡ ಹಾಕಿದ್ರೆ ನಾಳೆ ಬೆಳಗ್ಗೆ 2 ಕೊಡ ಹಾಕೋದು. ದಿವಸಕ್ಕೆ ಒಂದ್ಸತಿ ನೀರು ಸಾಕು. ದಿವಸಕ್ಕೆ ಒಂದ್ಸತಿ ನೀರು ಹಾಕಿದ್ರೆ ಸಾಕು. ನೀರು ಹಾಕಿದ್ರೆ ಸಾಕಾಗುತ್ತೆ. ಎಷ್ಟು ಗಿಡ? ಸಾಕಾಗುತ್ತೆ. ಈಗ ಇದು ನೋಡಿದಂತ ಡ್ರಿಪ್ ವಿಧಾನದಲ್ಲಿ ನಾವು 40 ಸಸಿಗಳನ್ನ ಹಾಕ್ಬೋದು. ಹೌದು. ಇದು 20 ಅಡಿ ಉದ್ದ ಬೇಕು ಜಾಗ, ಒಂದು 15 ಅಡಿ ಅಗಲ ಆದ್ರೆ ಸಾಕು. ಮೊದ್ಲೇ ನಾವು ಏನಂದ್ರೆ ಸಮತಟ್ಟಾಗಿ ಮಾಡ್ಕೊಂಡು ಡ್ರಿಪ್ ಕಿಟ್ ಅನ್ನ ಹಾಕ್ಬೇಕಾಗತ್ತೆ. ಹೌದು. ಜೊತೆಗೆ ಆ ಡ್ರಿಪ್ ಕಿಟ್ ಮೇಲೆ ಇರೋಂತ ಸ್ಟಿಕ್ಕರ್ ಮೇಲೆ ಬರಂಗೆ ನಾವು ಲೇಔಟ್ ಮಾಡ್ಕೊಂಡು ಆ ಡ್ರಿಪ್ ಕಿಟ್ ಅನ್ನ ಹಾಕ್ಬೇಕಾಗತ್ತೆ ಭೂಮಿ ಮೇಲೆ ಮಾಡಬೇಕು. ನಾವು ಅದು ಸೆಕ್ಷನ್ ಕೂಡ ವಾಲ್ ಆಫ್ ಮಾಡಿಬಿಟ್ಟು ಸೆಕ್ಷನ್ ಪಂಪ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ನೀರು ಬರ್ತಾ ಹೋಗುತ್ತೆ. ಹೌದು. ಇದರಿಂದ ದಿನಕ್ಕೆ ಒಂದ್ಸತಿ ನಾವು ಹಾಕ್ಬಿಟ್ರೆ ಸಾಕು. ಇದರಿಂದ ನಮಗೆ 40 ಗಿಡದಿಂದ ಸುಮಾರಷ್ಟು ತರಕಾರಿಗಳನ್ನ ನಾವು ಬೆಳ್ಕೋಬಹುದು. ಯಾಕಂದ್ರೆ ಇವಾಗ ಬೇಸಿಗೆ ಕಾಲ, ಈ ನೀರು ಉಯ್ದು ಮಾಡೋದು ನಮ್ಮ ರೈತರಿಗೆ ಸ್ವಲ್ಪ ಕಷ್ಟ. ಈ ಸಮಯದಲ್ಲಿ ನೀರು ಸಿಗೋದು, ಅದಕ್ಕೆ ಈ ಬಿಸಿಲಿನ ಇದಕ್ಕೆ ನೀರು ಆವಿಯಾಗೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ವಿಧಾನದಲ್ಲಿ ನಾವು ಒಂದು 25-30 ಲೀಟರ್ ನೀರು ಉಪಯೋಗಿಸಿ ನಾವು ಈ ತರ ಮನೆ ಬಳಕೆಗೆ ತರಕಾರಿ ಬೆಳ್ಕೋಬಹುದು. ಜೊತೆಗೆ ಇದರಲ್ಲಿ ಬೆಳಕಂತ ತರಕಾರಿ ಜೊತೆಗೆ ಬೀಜೋತ್ಪಾದನೆಯನ್ನು ಕೂಡ ನಾವು ಮಾಡಬಹುದು.